ನಮಸ್ಕಾರ. ನಾನು ಗದಗ ಜಿಲ್ಲೆ ನರಗುಂದ ತಾಲೂಕು ವಾಸನ ಗ್ರಾಮದ ರೈತ ಮಹಾದೇವ್ ಹಡಗಲಿ ಅಂತೇಳಿ. ನಾನು 4 ಎಕರೆ ಹೆಸರು ಹಾಕಿದ್ದೆ. 4 ಎಕರೆ ಹೆಸರು ಹಾಕಿದಾಗ ನಮ್ಮದು ಹೆಸರು ಸ್ವಲ್ಪ ಬೆಳೆ ಜಾಸ್ತಿಯಾಗಿ ಸ್ವಲ್ಪ ಬಿಳುವಾಗಿತ್ತು. ಬಿಳುವಾದಾಗ ಇವರು ನಮ್ಮ ನರಗುಂದ ತಾಲೂಕಿನ ಕೆಲಸ ಮಾಡುವಂಥ ಸಚಿನ್ ಅನ್ನುವಂಥವ್ರು, ಇಲ್ರಿ ನ್ಯಾನೋ DAP ನ್ಯಾನೋ ಯೂರಿಯಾ ಹೊಡೆದ್ರೆ ಇಳುವರಿ ಬರ್ತದೆ ಮತ್ತು ಒಳ್ಳೆ ಪೈರೆಲ್ಲ ಇಳುವರಿ ಒಳಗೆ ಪೈರೆಲ್ಲ ಗ್ರೌತ್ ಆಗುತ್ತೆ, ಬೆಳವಣಿಗೆ ಆಗುತ್ತೆ, ಇಳುವರಿನ ಚಲೋ ಆಗುತ್ತೆ ಅಂದ್ರೆ ಆವಾಗ ನಾವೇನು ಮಾಡಿದ್ವಿ, 25 ದಿವಸ ಇದ್ದಾಗ 4 DAP 4 ನ್ಯಾನೋ ಯೂರಿಯಾ 4 ನ್ಯಾನೋ DAP ಸ್ಪ್ರೇ ಮಾಡಿದ್ವಿ. ಸ್ಪ್ರೇ ಮಾಡಿದಾಗ ಅದ್ರ ಜೊತೆ ಸಾಗರಿಕ ಒಂದು ಡಬ್ಬಿ ಯೂಸ್ ಮಾಡಿದ್ವಿ. ಅದು ಗ್ರೌತ್ ಆಯ್ತು. ನಮ್ಗೆ 8 ದಿವಸದಾಗ ಬೆಳೆ ಚೆನ್ನಾಗಿ ಬಂತು ಮತ್ತು ಒಳ್ಳೆ ಅದೊಂದು ಬೆಳೆ ನೋಡೋಕೆ ಅಟ್ರಾಕ್ಷನ್ ಆಯ್ತು. ಅದರಿಂದ ಹೊಳ್ಳಿ ನಂತರ ಏನು ಮಾಡಿದ್ವಿ, ನಾವು ಒಂದು 45 ದಿವ್ಸಕ್ಕೆ ಒಳ್ಳೆ ಏನು ಮಾಡಿದ್ವಿ, 2 ನ್ಯಾನೋ DAP ಅದ್ರ ಜೊತೆ ಮತ್ತು ಸ್ವಲ್ಪ ನಾವು ಕೀಟನಾಶಕ ಸಿಂಪರಣೆ ಮಾಡ್ಕೊಂಡು ಸ್ಪ್ರೇ ಮಾಡಿದಾಗ ಇಳುವರಿ ಒಳಗೆ ನಮ್ಮದು 4 ಎಕರೆಗೆ 22 ಕ್ವಿಂಟಲ್ ಆಗೈತಿ. 4 ಎಕರೆಗೆ 22 ಕ್ವಿಂಟಲ್ ಅಂದ್ರೆ ಎಕರೆಗೆ 5.5 ಕ್ವಿಂಟಲ್ ಮಟ್ಟ ಬೆಳತೈತಿ. ಇನ್ನು ನಾವು ಮತ್ತು ಬೇರೆ ತಳಗೊಬ್ಬರ ಏನು DAP ಗೊಬ್ಬರ ಕಾಳು ಗೊಬ್ಬರ ಏನೂ ಯೂಸ್ ಮಾಡಿಲ್ಲ. ನ್ಯಾನೋ DAP ನ್ಯಾನೋ ಯೂರಿಯಾ ಹೊಡೋದ್ರಿಂದ ಇಳುವರಿ ಒಳಗೆ ವ್ಯತ್ಯಾಸ ಏನು ಬರಲ್ಲ, ಇಳುವರಿ ಜಾಸ್ತಿ ಬರುತ್ತೆ, ಪೈರು ಚೆನ್ನಾಗಿ ಬರುತ್ತೆ ಮತ್ತು ಇಳುವರಿ ಒಳಗೂ ಗ್ರೌತ್ ಆಗುತ್ತೆ. ಆದ್ದರಿಂದ ನ್ಯಾನೋ DAP ನ್ಯಾನೋ ಯೂರಿಯಾ ಎಲ್ಲ ರೈತರು ಸ್ಪ್ರೇ ಮಾಡ್ಬೇಕಂತೇಳಿ ಕೇಳ್ಕೊಂತೀವಿ. ನಾವು ಇನ್ನು 2 ಎಕರೆ ನಾವು ಹೆಸರು ಬೇರೆ ಹಾಕಿದ್ವಿ. ಬೇರೆದೊಂದು ಹೊಲ ಮಾಡ್ಕೊಂಡು 2 ಎಕರೆ ಲವಣಿ ಮಾಡಿ ಬೇರೆ 2 ಎಕರೆ ಹೊಲ ಹಾಕಿದ್ವಿ. ಅದಕ್ಕೆ ಇಳುವರಿ ಒಳಗೆ ಬರೀ 2 ಕ್ವಿಂಟಲ್ 2.5 ಕ್ವಿಂಟಲ್ ಬಿತ್ತು. ಈ ಸ್ಪ್ರೇ ಮಾಡಿದ್ದೆಲ್ಲ ಇಳುವರಿ ಚಲೋ ಬಂತು. ಈ ಸ್ಪ್ರೇ ಮಾಡಲಾರ್ದು ನಾವು ಸ್ಪ್ರೇ ಮಾಡಲಿಲ್ಲ. ಸ್ಪ್ರೇ ಅಂದ್ರೆ ಬೇರೆ ಸ್ಪ್ರೇ ಮಾಡಿದ್ವಿ, ಕೀಟನಾಶಕ ವಿತ್ ಬೇರೆ ಟಾನಿಕ್ ಯೂಸ್ ಮಾಡಿದ್ವಿ. ಅದೇನು ಇಳುವರಿ ಬರಲಿಲ್ಲ. 2.5-3 ಕ್ವಿಂಟಲ್ ಮತ್ತು ಬಿತ್ತು ಅಷ್ಟೇ. ಎಕರೆಗೆ 2.5-3 ಕ್ವಿಂಟಲ್, 2 ಎಕರೆಗೆ 6 ಕ್ವಿಂಟಲ್ ಬರುತ್ತೆ. ಇದು ಸ್ಪ್ರೇ ಏನು ಮಾಡಿದ್ವು 4 ಎಕರೆ ಸ್ಪ್ರೇ ಮಾಡಿದ್ದು 22 ಕ್ವಿಂಟಲ್ ಆಗೈತಿ. 22 ಕ್ವಿಂಟಲ್ ಚಿಲ್ಲರೆ ಐತಿ. ಮನೆಗೆ ಅದ್ರೊಳಗೆ ಸ್ವಲ್ಪ ಮನೆಗೆ ಯೂಸ್ ಮಾಡಕ್ಕಂತೇಳಿ ಒಂದು 50 kg ಇಟ್ಕೊಂಡೆವು ನಾವು. 22 ಕ್ವಿಂಟಲ್ ಅಂತೂ 4 ಎಕರೆಗೆ 22 ಕ್ವಿಂಟಲ್ ಪಕ್ಕ ಬರುತ್ತೆ. ಕಾಳು ದಪ್ಪ ಬರುತ್ತೆ, ಕಲರ್ ನೈಸ್ ಬರುತ್ತೆ. ನಮ್ಮಲ್ಲಿ ಇಳುವರಿ ಒಳಗೆ ನಮ್ಮ ಜಾಸ್ತಿ, ನಮ್ಮ ವಾಸನದೊಳಗೆ ಇಳುವರಿ ಒಳಗೆ ನಮ್ಗೆ ಜಾಸ್ತಿ ಬಂತು.